ಹಲೋ ಮ್ಯಾಜಿಕೋಟ್ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಏನಾಗಿದೆ ನೋಡೋಣ ಬನ್ನಿ. ರಾಮಣ್ಣ ಬೇಜಾರು ಮಾಡ್ಕೊಂಡು ನಡಿ ಎಲ್ಲ ಹೊಟ್ಟೋಗೋಣ, ನಮ್ಮ ಅಮ್ಮನ ಬಾಯಿಗೆ ಬೀಗನೇ ಇಲ್ಲ. ಆಗ್ಲೂ ಹಿಂಗೇನೆ, ನಮ್ಮ ಅಮ್ಮನ ಬಾಯಿಗೆ ಎದ್ರೆ ತಾನೇ ನಾನು ಊರ್ ಬಿಟ್ಟು ಹೋಗಿದ್ದು. ನಮ್ಮಪ್ಪ ಅದು ಹೆಂಗ್ ಬದುಕಿದ್ದು, ನಮ್ಮಪ್ಪನೂ ಕೂಡ ಊರ್ ಬಿಟ್ಟು ಹೋದ ಈ ಬಾಯಿಗೆ ಎದ್ರೆ. ನಡಿ ಹೋಗೋಣ, ಇರೋದ್ ಬೇಡ ಅಂತ ಚಂದ್ರಿಕಾ ಬಂದ್ಬಿಟ್ಟು ಕ್ಲಾಪ್ಸ್ ಹಾಕ್ತಾಳೆ. ಏನಣ್ಣ ನಿನಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡವಾ? ಅಲ್ಲ, ವಯಸ್ಸಾದವರು ನಾಲ್ಕು ಮಾತಾಡ್ತಾರೆ, ಹುಷಾರಿಲ್ಲ, ಅವ್ರನ್ನ ಸುಧಾರಿಸಿ ಹೋಗೋಣ ಅನ್ನೋದ್ ಬಿಟ್ಟು ನಿನ್ ಹೆಂಡತಿ ಕಟ್ಕೊಂಡು ಎಷ್ಟೇ ಆಗ್ಲಿ ನೀನು ಅವತ್ತು ನೀನು ಹೆಂಡತಿಗೋಸ್ಕರ ಊರ್ ಬಿಟ್ಟು ಹೋದವನಲ್ವಾ, ನಿನ್ಗೆ ಹೇಳ್ಬೇಕಾ ಅಂತ. ಅದಕ್ ಭೂಮಿ, ನಾನ್ ಸುಮ್ಮನೆ ಇರೋದಿಲ್ಲ, ನೋಡ್ತಾ ಇದೀನಿ ನಾನು, ಅತ್ತೆ ಮಾವನ್ ಬಾಯಿಗೆ ಬಂದಂಗ ಅಂತಾನೆ ಇದೀರಲ್ಲ, ನೀನು ಯಾರೇ ಮಾತಾಡಕ್ಕೆ, ಬಾಯಿ ಮುಚ್ಕೊಂಡಿದೆ. ನಾನು ನೀವ್ ಸೊಸೆಯೇನೆ? ಹೌದು, ನಾನು ಇವ್ರ ಸೊಸೆನೆ, ನಮ್ಮ ಅತ್ತೆ ಮಾವನೇ. ಏ ಚಂದ್ರಿಕಾ, ಆಗಲ್ಲ, ಅವಳು ನಿಜವಾಗ್ಲೂ ಕೂಡ ಇವ್ರ ಅತ್ತೆ ಮಾವನೇ ಆಗ್ಬೇಕಲ್ವಾ, ಬಹಳ ಪ್ರೀತಿ, ಅದಕ್ಕೆ ನೀನ್ ಬೇಜಾರ್ ಮಾಡ್ಕೋಬೇಡ ಅಂತ ಶ್ರವಣ್ ಅಂತಾರೆ. ಅದಕ್ಕೆ ರಾಮಣ್ಣ ಇದ್ರೆ, ಹೌದು 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 ಅಲ್ಲೇನು ರಾಮಣ್ಣ ಅಂದಾಗ ಹೌದು 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 ಅಂತಾರೆ. ಆಮೇಲೆ ನಚಿನು ಹೌದು ಹೌದು ಅವಳು ಹಂಗೇನೆ ಮನಸ್ವಿನಿ ಅಂತ ಹೇಳಿ ಎಲ್ಲ ಸುಧಾರಿಸ್ತಾರೆ. ಅವಳು ಬೇಜಾರ್ ಮಾಡ್ಕೋತಾಳೆ ಅಂತ ಹೇಳಿ. ಆನಂತರ ಮಯೂರಿ ಅಂತ, ಅಮ್ಮ ಅವಳು ಸ್ವಲ್ಪ ಎಮೋಷನಲ್ ಬಿಡಮ್ಮ ಅಂತ ಹೇಳಿ ಎಲ್ಲ ಹೋದ್ಮೇಲೆ, ಚಂದ್ರಿಕಾ ಹೋದ್ಮೇಲೆ ಹೇಳ್ತಾಳೆ ಭೂಮಿ, ಅಲ್ಲ ಮಾವ, ನಾವು ಹೊರಟೋಗೋದು ಎಷ್ಟು ಮಾತ್ರ ಸರಿ, ಈಗ ಹುಷಾರಿಲ್ಲ ಅವ್ರಿಗೆ, ಹಿಂಗೆ ಬಿಟ್ಬಿಟ್ರೆ ಅವ್ರ ಸಂಬಂಧ ಮತ್ತೆ ಅಳಿಸೋಗುತ್ತೆ, ಮತ್ತೆ ಒಂದ್ಗೂಡ್ಸಕ್ಕಾಗಲ್ಲ, ಹೌದಲ್ವಾ? ಅತ್ತೆ ಸೊಸೆನ ಒಂದ್ಗೂಡ್ಸೋ ಕೆಲಸ ಮಾಡೋಣ, ಅವ್ರಿಗೇನೋ ಮನ್ಸಲ್ಲಿ ನೋವಿದೆ, ಅದನ್ನ ತಿಳ್ಕೊಳ್ಳೋಣ, ನಾವು ಅರ್ಥ ಮಾಡ್ಕೊಂಡು ಅವ್ರು ಹುಷಾರಾಗೋವರೆಗೂ ಇದ್ದವ್ರನ್ನ ಸುಧಾರಿಸಿ ಹೋಗೋಣ ಅಂತ ಹೇಳ್ತಾಳೆ. ಹೇಳಿದ್ಮೇಲೆ ಶ್ರವಣ್, ಹೌದು ನಂಗೂ ಸರಿ ಅನ್ಸುತ್ತೆ ಬಾವ ಅಂತಾಳೆ. ಅದಕ್ಕೆ ಏನ್ ಮಾಡಿದ್ರು ರಾಮಣ್ಣ ಮಾತ್ರ ಒಪ್ಪಲ್ಲ, ಎಲ್ರು ಕೈ ಜೋಡಿಸ್ತಾರೆ. ಆನಂತರ ಮಯೂರಿ ಇದ್ದವಳು, ಮಾವ ನೀನು ಒಪ್ಲಿಲ್ಲ ಅಂತಂದ್ರೆ ನಾನು ಈಗ ಹೋಗಿ ಅಜ್ಜಿಗೆ ಹೇಳ್ಬಿಡ್ತೀನಿ ಭೂಮಿ ಮನಸ್ವಿನಿ ಅಲ್ಲ ಅಂತ ಹೇಳಿ ಅಂತಿದ್ದಾಗೇನೆ ಕೈ ಹಿಡ್ತಾಳೆ. ಇಲ್ಲಿ ಈ ಕಡೆ ಅಜ್ಜಿ ಕೂತ್ಕೊಂಡು, ಏನು ನಮ್ ಸಂಗೀತ ಓದೋಳು ಫೋನೇ ಮಾಡ್ಲಿಲ್ವಲ್ಲ ಅಂತಾರೆ. ಸತ್ಯಣ್ಣನು ಬರ್ತಾರೆ. ಪಲ್ಲವಿ ಇದ್ದರು, ಏನು ಸತ್ಯಣ್ಣವ್ರು ಮನೇಲಿ ನಿಮ್ ಫ್ರೆಂಡ್ಸ್ ಯಾರು ಇಲ್ದಿದ್ರು ಬಂದ್ಬಿಟ್ಟಿದಾರಲ್ಲ, ಅದ ಹಾಗೆ ನಮ್ಮ ಫ್ರೆಂಡ್ಸ್ ಇರ್ಲಿ ಇಲ್ದೇ ಇರ್ಲಿ, ಇದು ನನ್ನ ಮನೆ ತಾನೇ ಅಂತಾರೆ. ಅಲ್ಲ ಕಣೋ ಸತ್ಯ, ಇವ್ರು ಏನ್ ಫೋನು ಮಾಡ್ಲಿಲ್ಲ, ಏನು ಇಲ್ವಲ್ಲೋ, ಮಾಡ್ತಾರೆ ಸುಮ್ಮನಿರಿ, ಇಲ್ಲಿಗೆ ಹೋಗಿದ್ದಾರೆ, ಅಲ್ಲಿಗೆ ನಿಮ್ಮ ಮಗಳು ಅತ್ತೆ ಮನೆಗೆ ತಾನೇ, ಅದಕ್ಕೆ ಅಜ್ಜಿ ಅಂತಾರೆ. ಅಲ್ವೋ, ಅವತ್ತು ಕೂಡ ನನ್ನ ಮಗಳನ್ನ ನೆಮ್ಮದಿಯಾಗಿರಿಸ್ತೇ ತಾನೇ ನನ್ನ ಅಳಿಯ ಇಲ್ಲಿ ಕರ್ಕೊಂಡ್ ಬಂದಿದ್ದು, ಅದಕ್ಕೆ ದೇವಿಯಾನಿ ಅಂತಾಳೆ. ಹೌದಪ್ಪ, ಅವ್ರು ಏನಂದ್ರೆ ಅದು ನೇರವಾಗಿ ಅಂದ್ಬಿಡ್ತಾರೆ, ಸ್ವಲ್ಪ ಜೋರೆ ಅಂತ. ಅದಕ್ಕೆ ಅಜ್ಜಿ ಇದ್ದವ್ರು, ಏನ್ ಮಾಡಕ್ಕಾಗುತ್ತೆ, ಅವ್ರು ಹುಷಾರಿಲ್ಲ ಅಂತ ತಾನೇ ಕಳ್ಸಿರೋದು, ಸುಧಾರಿಸ್ಕೊಂಡು ಸ್ವಲ್ಪ ಬರ್ಲಿ, ಹೆಂಗು ನನ್ನ ಮಗಳು ಜೋಪಾನವಾಗಿ ಬರ್ಲಪ್ಪ, ಪಾರ್ಕೆ ಓಡ್ತೀನಿ. ಅದಕ್ಕೆ ಸತ್ಯನ ಅಂತಾರೆ, ಹೆದರ್ಕೋಬೇಡಿ, ಭೂಮಿ ಇರೋವರೆಗೂ ಯಾವ ತೊಂದರೆ ಇಲ್ಲ, ಕರ್ಕೊ ಬರ್ತಾರೆ ಅಂತ. ಇಲ್ಲಿ ಒಳಗ್ ಬರ್ತಾರೆ. ಭೂಮಿ ಒಂದು ಘಟನೆ ಹೇಳ್ತಾಳೆ, ಅವ್ರು ಕೆಟ್ಟೋರಾಗಿದ್ರೆ ಅವತ್ತು ನಾವೆಲ್ಲ ಆಚೆ ಇದ್ದು, ಶಾರದಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಅಲ್ವಾ, ಅವ್ರ ಮನ್ಸು ಒಳ್ಳೇದು, ನೀವ್ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಶ್ರವಣದ, ಹೌದು ಅಕ್ಕ, ಸತ್ಯ ಭೂಮಿ ಹೇಳಿದ್ದು. ಬರ್ತಾರೆ, ಬಂದ್ರೆ ಶಾರದನ್ನ ತಲೆ ಸರ್ಕೊಂಡ್ ಕೂತಿರ್ತಾರೆ. ನಾನು ಹೇಳಲಿಲ್ಲ ನಿಜ ಅಂತ. ಅದಕ್ಕೆ ಶ್ರವಣ ಹೌದು ಅಂತಾರೆ. ಅಷ್ಟರಲ್ಲಿ ಸಂಗೀತ ಇದ್ದವರು, ಅತ್ತೆ ನಾವು ನಿಮ್ಮನ್ನ ಸುಧಾರಿಸ್ಬಿಟ್ಟು ನೋಡ್ಕೊಂಡು ರಾಮನವಮಿ ಮುಗಿಸ್ಕೊಂಡೇ ಹೋಗೋದು ಅಂತಾರೆ. ಅದಕ್ಕೆ ನಿಂಗವ್ವ ಇದ್ದರು, ಅಂದ್ರೆ ಎಲ್ಲರೂ ಜಾತಕ ತಗೊಂಡೋಗಿ ಶಾಸ್ತ್ರ ಕೇಳ್ಕೊ ಬಂದ್ರ, ನಾನು ರಾಮನವಮಿ ತಕ ಇರ್ತೀನಿ, ಆಮೇಲೆ ಆಸ್ತಿ ಪಾಲಂಚ್ಕೊಂಡು ಹೋಗೋಣ ಅಂತ. ಇಲ್ಲ ಅತ್ತೆ, ಹಂಗೆಲ್ಲ ಅನ್ಬೇಡಿ, ಬಿಡ್ತೋನಿ ಅಂತಾರೆ. ಡೌರಾಣಿ ಡವ್ವು ಅಂತಾರೆ. ಡವ್ವಲ್ಲ ಅತ್ತೆ, ಸತ್ಯ ಅಂತಾರೆ ಪಾಪ ಸಂಗೀತ ಮುಗ್ದು ತನ್ನಿಂದ. ಆನಂತರ ಏನ್ ಡಾಕ್ಟ್ರೆ, ಏನ್ ನನ್ನನ್ನ ದಿನ ಚೆಕಪ್ ಮಾಡಿ ರಿಪೋರ್ಟ್ ಕೊಡ್ತೀರಾ ಅಂತ ಕೇಳ್ತಾರೆ ಅಜ್ಜಿ. ಕೇಳಿದಾಗ ಮುಗಿಸ್ಬಿಡೋಣ ಅಂತಾನೆ ನಚ್ಚಿ. ಏನಂದೆ ಅಂತಾರೆ. ಅದಕ್ಕೆ ಅವಳು ಅಂಜು ಇದ್ದಾಳೆ, ಹಂಗಲ್ಲ, ಒಳ್ಳೆ ಡಾಕ್ಟರ್ ಅಲ್ವಾ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ಬೇಗನೆ ವಾಸಿ ಮಾಡೋಣ ಅಂತ ಇದಾರೆ. ರಾಧನ್ನು ಮತ್ತೆ ಕೇಶವನು ಕರೀತಾರೆ, ಕರೆದ್ಬಿಟ್ಟು ಎಲ್ರಿಗೂ ಒಂದೊಂದು ರೂಮ್ ಕೊಟ್ಬಿಡಪ್ಪ ಅಂತ. ಅಂಜುಕ್ ಕೊಡೋದಿಲ್ಲ. ಅದಕ್ಕೆ ಕೊಡದೇ ಇರೋದಕ್ಕೆ ನಾನೇ ಮನಿಕೊಳ್ಳಿ, ಇಲ್ಲೇ ಎಲ್ಲಾರ ಬಿತ್ಕೋ, ಚೋಟುದ್ದ ಮೆಣಸಿನ್ಕಾಯಿಗೆ ಯಾಕೆ ರೂಮು ಅಂತ ಅಂತಾರೆ. ಅಂತಿದ್ದಂಗೆ ರಾಧನ್ನ ಅವಳೆ ಬೆದ್ರುಗೊಂಬೆ ಹಿಂಗ್ ನಿಂತು ಬಿಡ್ತಾಳೆ ಅಂತಾಳೆ. ಅವಳು ಕನ್ಸ್ ಕಾಣ್ತಾಳೆ, ಏನೇ ಮುತ್ಕಿ ನನ್ನ ಬಾಯಿಗೆ ಬಂದಂಗೆ ಅಂತೀಯೇನೆ ಅಂತ. ಅದಕ್ಕೆ ನಿಂಗವಜ್ಜಿ ಅಂತ, ಕನ್ಸ್ಕೊಂಡಿಯಾ ನನ್ನ ಬೈದ ಹಾಗೆ? ಇಲ್ಲ, ಅಡ್ಗೆ ಏನ್ ಮಾಡ್ತಾ ಇದೀಯ, ನಿಮ್ಗೆ ಉಪ್ಸಾರು, ಮುದ್ದೆ ಮತ್ತೆ ಹಳಸಂದಿ ಕಾಳು, ಸೊಪ್ಪು ಪಲ್ಯ, ಇವ್ರಿಗೆಲ್ಲ 2 ಥರದ ಪಲ್ಯ, ಸಾಂಬಾರು, ಸಂಡಿಗೆ ಎಲ್ಲ ಕರೀನಿ, ಪಾಯಸ ಮಾಡ್ತಿದ್ದೀನಿ ಅಂತ ಅಂತಾರೆ. ಸುಟ್ಬಿಡು ಸಂಡಿಗೆನ, ಏನ್ ಅಡ್ಗೆ ಅಂತ ಮಾಡ್ತೀವಿ, ಬಾಯಿಗೆ ಸ್ವಲ್ಪನೂ ರುಚಿ ಹತ್ತೋದಿಲ್ಲ. ಅದಕ್ಕೆ ಸಂಗೀತ ಅಂತಾರೆ, ನಾನ್ ಮಾಡ್ತೀನತ್ತೆ ಅಂತಾರೆ. ಇವಳಿದ್ದವಳು ರಾಧ, ನಾನು ಅಸಿಸ್ಟ್ ಮಾಡ್ತೀನಿ ಅಂತಾರೆ.
ಅದಕ್ಕೆ ಲಿಂಗಜ್ಜಿ ಇದ್ದವರು ಇವಳು ಒಬ್ಳೆ ಮಾಡ್ಲಿ, ಯಾರು ಹತ್ರ ಹೋಗೋಂಗ್ ಕೂಡ್ದು ಅಂತ ಹೇಳಿ ಎಲ್ರೂ ಮುಖ ನೋಡಿ ಹೇಳ್ತಾರೆ. ಆಯ್ತು ಅಂತೇಳಿ ಒಪ್ಕೊಳ್ತಾರೆ. ಒಪ್ಕೊಂಡ್ಮೇಲೆ ಭೂಮಿ ತಪ್ಪಿಟ್ಟು ಬಾಯಿ ತಪ್ಪಿ ಬಾರೆ ಇಲ್ಲಿ ಅಂತ ಅಜ್ಜಿ ಕರೆದ್ರೆ ಲಿಂಗವಜ್ಜಿ ನಾನು ಭೂಮಿ ನನ್ನ ಹೆಸರು ಅಂತ ಅಂದ್ಬಿಡ್ತಾಳೆ. ಅದಕ್ಕೆ ಎಲ್ರು ಅವಳ ಕಡೆಗೆ ತಿರ್ಗಿ ಅಯ್ಯೋ ಮನಸ್ವಿನಿ ಮರ್ತು ಬಿಟ್ಟಿದ್ದಾಳೆ ಅಂತ. ಓ ಮನಸ್ವಿನಿ ಅಂತ. ಆಮೇಲೆ ರಾಧಾ ಹೋಗಿ ರೂಮಲ್ಲಿ ಅಳ್ತಾ ಕೂತಿರ್ತಾಳೆ. ಏನ್ ಬಾಳ್ರಿ ನಮ್ದು ವ್ಯಾಪಾರದಲ್ಲಿ ಲಾಸ್ ಆಯ್ತು ಅಂತ ನಮ್ಮನ್ನ ಇಷ್ಟು ಕಡ್ಗಣ್ಣಾಗ್ ಕಾಣ್ತಾರೆ. 4 ಗೋಡೆ ಮಧ್ಯೆ ಇರ್ತಿತ್ತು ಅವ್ರು ಬೈಯೋ ಬೈಗ್ಲ. ಆದ್ರೆ ಈಗ ಬಾವನ್ ಮುಂದೆ ಮತ್ತೆ ಅಕ್ಕನ ಮುಂದೆ ಇಷ್ಟೊಂದು ಅವಮಾನ ಮಾಡ್ತಾರಲ್ಲ, ಹೆಂಗ್ರಿ ಸಹಿಸೋದು ಅಂತ ಅಂದಾಗ ಅದಕ್ಕೆ ಕೇಶವ ಅಂತಾನೆ, ಯಾಕೆ ಇಷ್ಟು ಬೇಸರ ಮಾಡ್ಕೊಳ್ತೀಯ, ಅಮ್ಮಂದೇನಿದ್ ಹೊಸದ, ಹುಷಾರಿಲ್ದವ್ರು ವಯಸ್ಸಾದವರು ಬಿಡು, ಈಗ ಅದಕ್ಕಿಂತಾನೆ ಬಿಟ್ರ ಅಣ್ಣನ್ನು ಅದಕ್ಕಿಂತ ಎಷ್ಟು ಅವಮಾನ ಮಾಡಿದ್ರು ನೋಡು. ಅಷ್ಟೊತ್ತಿಗೆ ಮಯೂರಿ ಕುಕ್ಕೊಂಡ್ ಬರ್ತಾಳೆ. ಈ ಕಡೆ ಈ ಪಾಪಿ ಏನ್ ಮಾಡ್ತಾಳೆ, ಈ ಅಂಚು ಎಲ್ಲೋದ್ರು ಇವ್ರ ಅಮ್ಮ ಮಕ್ಳದ್ ಕಿತಾಪತಿನೇ, ಇವ್ರದ್ದು ಮಾತ್ರ ಅಂತ್ಯ ಆಗ್ಲಿಲ್ಲ. ಅದೊಂದು ಬೇಸರ ಮಾತ್ರ ಈ ಧಾರಾವಾಹಿನಲ್ಲಿ. ಅವಳು ಹೋಗ್ಬಿಟ್ಟು ಆಗ್ಲೇ ಫೋನ್ ಮಾಡ್ತಾಳೆ ಅವ್ರ ಅಮ್ಮನಿಗೆ, ಮಾಮ್ ಇಲ್ಲಿ ಭೂಮಿ ಮನಸ್ವಿನಿ ಅಂತ ಪಾತ್ರ ವಹಿಸಿ ನಾಟಕ ಆಡ್ತಾ ಇದ್ದಾಳೆ. ಅಜ್ಜಿಗೆ ಮನಸ್ವಿನಿ ಅಲ್ದಲೆ ಭೂಮಿನೇ ಇವಳು ಅಜಿತನ ಹೆಂಡತಿ ಅಂತ ಗೊತ್ತಾದ್ರೆ ಕೆಂಡ ಮಂಡಲ ಆಗೋಯ್ತಾಳೆ. ಅದೊಂದು ಹೇಗಾದ್ರೂ ಮಾಡಿ ಕಂಡಿಡಿಬೇಕು, ಅಜ್ಜಿನೇ ಕಂಡಿಡ್ಕೋಬೇಕು, ಹಾಗೆ ನಾವು ಮಾಡ್ಬೇಕು. ಒಂದು ಫೋಟೋ ಕಳ್ಸೋ ಅದನ್ನ ಮದ್ವೆ ಆಗಿರೋದ ಅಂತ ಕೇಳ್ತಾಳೆ. ಕೇಳೋದಕ್ಕೆ ಆ ಕಡೆಯಿಂದ ಪಾಪಿ ಅವ್ ಇರೋದೇ ಅಮ್ಮ ಮಗಳು ಅನ್ಯಾಯ ಮಾಡೋಕೆ ಇಂತನಿಗೆ ತಂದು ಗಂಟಾಗ್ತಾ ಇದ್ದಾರೆ. ಸರಿ ಅಂತೇಳಿ ಫೋಟೋ ಕಳಿಸ್ತಾಳೆ. ಇಲ್ಲಿ ಭೂಮಿ ಇಂಚಿಂಚು ಕೂಡ ನಮ್ ಸಾಹೇಬ್ರಿಗೆ ಹೋಗಿ ಹೇಳ್ಬಿಡ್ಬೇಕು. ಯಾಕಂದ್ರೆ ಎಲ್ರು ಒಟ್ಟಾಗಿದ್ದಾಗ ನಾನಿನ್ ಇಷ್ಟು ದಿನ ನಮ್ ಸಾಹೇಬ್ರು ಬಿಟ್ಟು ಹೋಗ್ಲೇಬೇಕಲ್ವಾ, ನಮ್ ಸಾಹೇಬ್ರು ಬಂದ್ಮೇಲೆ ಅಂತ ಅಂತಾರೆ. ಅದಕ್ಕೆಲ್ರು ಏನಂದ್ರೆ ಹಂಗಲ್ಲ, ಟೀ ಅಂಗಡಿಗೆ ಹೋಗ್ಬೇಕು ಅಂತ. ಅದಿರ್ಲಿ ಅದಕ್ಕೆ ನಡೀರಿ ಅಂತ ಹೇಳಿ ನಚ್ಚಿ ಒಳಗ್ ಕರ್ಕೊ ಬರ್ತಾನೆ. ಭೂಮಿ ಬಂದ್ಬಿಟ್ಟು ರೂಮಲ್ಲಿ ಕೂತ್ಕೊಂಡು ಸಾಹೇಬ್ರಿಗೆ ಇಂಚಿಂಚು ಹೇಳ್ಬೇಕಪ್ಪ, ಸಾಹೇಬ್ರೆ ನನಗ್ ಖಂಡಿತ ಇನ್ನೇನು ಹೋಗುವಂತ ದಿನಗಳ ಹತ್ರ ಆಗ್ಬಿಡ್ತು, ಹೋಗ್ಬೇಕಾಗತ್ತೆ ನಿಮ್ಮನ್ ಬಿಟ್ಟು, ಖಂಡಿತ ನಾನು ನಿಮ್ಮನ್ ಬಿಟ್ಟಿರೋದಿಲ್ಲ, ನಾನು ಯಾವ್ದೇ ಕಾರಣಕ್ಕೂ ಕೂಡ ನಿಮ್ಮನ್ ಬಿಟ್ಟು ಹೋಗಲ್ಲ, ನಿಮ್ ಜೊತೆನೆ ನನ್ನ ಜೀವನದ ಕೊನೆ ಉಸಿರಿರೋವರೆಗೂ ಕೂಡ ನಿಮ್ ಜೊತೆ ಇರ್ತೀನಿ ಅಂತ ಹೇಳಿ ವಿಡಿಯೋ ಮಾಡ್ತಾಳೆ. ವಿಡಿಯೋ ಮಾಡಿ ಮತ್ತೆ ಆಡಿಯೋ ವಿಡಿಯೋ ಎರಡನ್ನೂ ಕೂಡ ರೆಕಾರ್ಡ್ ಮಾಡಿ ಕುತ್ಕೊಳ್ತಾಳೆ. ಯಾಕೆಂದ್ರೆ ಅವಳಿಗೆ ಈಗಾಗ್ಲೇ ಅಜ್ಜಿತ ಬಿಟ್ಟು ಹೋದ್ಮೇಲೆ, ಅಂದ್ರೆ ಡ್ಯೂಟಿ ಸಲುವಾಗಿ ಹೊರಗೆ ಹೋದ್ಮೇಲೆ ಅವಳಿಗೆ ಅಜಿತಿನ ಬೆಲೆ ಏನು ಅನ್ನೋದು ಅರ್ಥ ಆಗ್ಬಿಟ್ಟಿದೆ. ಅಜಿತಿನ ಬಿಟ್ಟಿರಕ್ ಆಗ್ತಾ ಇಲ್ಲ ಅವಳ ಕೈಲಿ. ಹಂಗಾಗಿ ವಿಲಿವಿಲಿನ ಒದ್ದಾಡ್ತಾಳೆ. ಅಜಿತನ ಹತ್ರ ಇದನ್ನೆಲ್ಲ ತೋಡ್ಕೊಳ್ತಾಳೆ. ಇಲ್ಲಿ ಪಾಪಿಗಳು ಅಮ್ಮ ಮಗಳು ನಾಟಕ ಅವರ ಪ್ಲಾನ್ ಅಂತೂ ಮುಂದುವರಿದೆ. ಇದಕ್ಕೆ ಬ್ರೇಕ್ ಹಾಕ್ಬಾರ್ದ, ಯಾವತ್ತು ಬ್ರೇಕ್ ಬಿಡುತ್ತೋ ಗೊತ್ತಿಲ್ಲ, ಅಂತೂ ಮುಂದುವರಿತಾನೆ ಇದೆ ಅವರ ಆಟಗಳು. ಅಮ್ಮನಾದ್ರೂ ಸಿಗಾಕೋಬೇಕು, ಇಲ್ಲ ಮಗಳಾರ ಸಿಗಾಕೊಂಡು ಇಲ್ಲಿಗೆ ಅಂತ್ಯ ಆಗ್ಬೇಕು. ಆ ತರ ಆಗ್ಲಿ ಅಂತ ಹೇಳಿ ಆಶಿಸೋಣ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.